ಭಾರತದ ಸ್ಪಿನ್ ಮಾಂತ್ರಿಕ ರವಿಚಂದ್ರನ್ ಅಶ್ವಿನ್ ಅವರು ನಿನ್ನೆ ತಾನೇ 500 ವಿಕೆಟ್ಗಳ ಸಾಧನೆ ಮಾಡಿದ್ದರು. ಅದ್ಯಾವ ಕಣ್ಣು ತಟ್ಟಿತೋ ಗೊತ್ತಿಲ್ಲ, ರವಿಚಂದ್ರನ್ ಅಶ್ವಿನ್ ಅವರು ಈಗ ಮೆಡಿಕಲ್ ಎಮರ್ಜೆನ್ಸಿಯ ಮೇಲೆ ಪಂದ್ಯದಿಂದ ಹೊರಗುಳಿದಿದ್ದಾರೆ. ರವಿಚಂದ್ರನ್ ಅಶ್ವಿನ್ ಅವರು ಸದ್ಯಕ್ಕೆ ರಾಜ್ಕೋಟ್ನಲ್ಲಿ ನಡೆಯುತ್ತಿರುವ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವಿನ ಪಂದ್ಯದಿಂದ ಹೊರಗಡೆ ಬಂದಿದ್ದಾರೆ. ಅವರು ಇಲ್ಲದೇ ಇರುವುದರಿಂದ ಭಾರತವು ಈಗ ಕೇವಲ 10 ಜನರೊಂದಿಗೆ ಆಡುತ್ತಿದೆ. ಭಾರತಕ್ಕೆ ಒಬ್ಬ ಸ್ಪಿನ್ನರ್ನ ಕೊರತೆ ಎದುರಾಗಿದೆ. ಆದರೂ ಕೂಡ BCCI ನಿಜಕ್ಕೂ ಮಾನವೀಯತೆಯನ್ನು ಮೆರೆದು ರವಿಚಂದ್ರನ್ ಅಶ್ವಿನ್ ಅವರನ್ನು ತುರ್ತು ಪರಿಸ್ಥಿತಿಗಾಗಿ ಹೊರಗಡೆ ಕಳಿಸಿದೆ. ಅಷ್ಟೇ ಅಲ್ಲ, ರವಿಚಂದ್ರನ್ ಅಶ್ವಿನ್ ರವರಿಗೆ ಯಾವುದೇ ಸಹಾಯ ಬೇಕಾದಲ್ಲಿ BCCI ಇಸ್ ದೇರ್ ಟು ಸಪೋರ್ಟ್ ಅನ್ನೋ ರೀತಿಯಲ್ಲಿ ಮಾತನಾಡಿದೆ. ನಿಜಕ್ಕೂ BCCI ಒಂದು ಒಳ್ಳೆ ಕಾರ್ಯವನ್ನೇ ಮಾಡಿದೆ ಅಂತ ಹೇಳ್ಬೋದು. ಯಾಕಂದರೆ ರವಿಚಂದ್ರನ್ ಅಶ್ವಿನ್ ಅವರು ಭಾರತದ ಮಟ್ಟಿಗೆ ಅತ್ಯದ್ಭುತ ಸಾಧನೆಯನ್ನು ಮಾಡಿದ್ದಾರೆ. ನಿನ್ನೆ ತಾನೇ ಅವರು ಫಾಸ್ಟೆಸ್ಟ್ 500 ವಿಕೆಟ್ಗಳನ್ನು ಗಳಿಸಿದ್ದಷ್ಟೇ ಅಲ್ಲದೆ ಭಾರತಕ್ಕೆ ಸಾಕಷ್ಟು ಪಂದ್ಯಗಳನ್ನು ಕೂಡ ಗೆದ್ದುಕೊಡುವಲ್ಲಿ ಇವರ ಕೊಡುಗೆ ಅಪಾರ. ಕರ್ನಾಟಕದ ಅನಿಲ್ ಕುಂಬ್ಳೆ ಅವರು ಈಗಾಗಲೇ 500 ವಿಕೆಟ್ಗಳನ್ನು ಗಳಿಸಿದ ಸಾಧನೆಯನ್ನು ಮಾಡಿದ್ದರು. ಅದನ್ನು ಮುರಿದ ರವಿಚಂದ್ರನ್ ಅಶ್ವಿನ್ ಅವರು ಈ ಸಾಧನೆಯನ್ನು ಮಾಡಿದ್ದರು. ಆದರೆ ಈಗ ರವಿಚಂದ್ರನ್ ಅಶ್ವಿನ್ ಅವರಿಗೆ ಫ್ಯಾಮಿಲಿಯಿಂದ ಮೆಡಿಕಲ್ ಎಮರ್ಜೆನ್ಸಿ ಸಮಸ್ಯೆ ಉಂಟಾಗಿದೆ. ಹಾಗಾಗಿ ಅವರು ಈ ಪಂದ್ಯದಿಂದ ಹೊರಗುಳಿದ್ದಾರೆ. ನಮ್ಮ ಚಾನಲ್ನ ಪರವಾಗಿ ಕೂಡ ರವಿಚಂದ್ರನ್ ಅಶ್ವಿನ್ ಅವರ ತಾಯಿಯವರಿಗೆ ಅವರು ಬೇಗ ಗುಣಮುಖರಾಗಲಿ ಎಂದು ಆಶಿಸುತ್ತೇವೆ. ಅವರ ತಾಯಿಯು ಬೇಗ ಗುಣಮುಖರಾಗಲಿ, ಹಾಗೆ ರವಿಚಂದ್ರನ್ ಅಶ್ವಿನ್ ಅವರು ಮತ್ತೆ ಬಂದು ಪಂದ್ಯದಲ್ಲಿ ಕಾಣಿಸಿಕೊಳ್ಳಲಿ. ಇದರ ಬಗ್ಗೆ ದಿನೇಶ್ ಕಾರ್ತಿಕ್ ಅವರು ಕೂಡ ಮಾತನಾಡಿ, ಒಂದು ವೇಳೆ ರವಿಚಂದ್ರನ್ ಅಶ್ವಿನ್ ಅವರು ಬಂದರೆ ಯಾವುದೇ ಸಮಯ ತೆಗೆದುಕೊಳ್ಳದೆ ಮತ್ತೆ ಬೌಲ್ ಮಾಡುತ್ತಾರೆ ಎಂದು ಹೇಳಿದ್ದಾರೆ. ನೋಡೋಣ.